ನಮಸ್ತೆ ಸ್ನೇಹಿತರೆ. ಭಾರತದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ, ಮಾನಭಂಗ, ಅಪರಾಧಿಕ ಬಲಪ್ರಯೋಗ, ಲೈಂಗಿಕ ಕಿರುಕುಳ, ಅವರ ವಸ್ತ್ರವನ್ನು ಕಳಚುವ ಅಥವಾ ಅವರನ್ನು ಹಿಂಬಾಲಿಸುವ ಕೃತ್ಯಗಳನ್ನು ಮಾಡಿದ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸುವ ಸಲುವಾಗಿ ಭಾರತ ದಂಡ ಸಂಹಿತೆ ಕಲಂ 354 ಅಳವಡಿಸಲಾಗಿದೆ ಹಾಗೂ ಅದಕ್ಕೆ ಸಬ್ಸೆಕ್ಷನ್ ABCD ಎಂದು ಅಳವಡಿಸಲಾಗಿದೆ. ಹಾಗಿದ್ರೆ ಈ ಪರ್ಟಿಕ್ಯುಲರ್ ಸೆಕ್ಷನ್ 354 ಸಬ್ಕ್ಲಾಸ್ ABCD ಏನು ಹೇಳುತ್ತೆ ಎಂದು ನೋಡೋಣ ಬನ್ನಿ. ಸೆಕ್ಷನ್ 354 ಅಸಾಲ್ಟ್ ಆರ್ ಕ್ರಿಮಿನಲ್ ಫೋರ್ಸ್ ಟು ವುಮೆನ್ ವಿತ್ ಇಂಟೆಂಟ್ ಟು ಔಟ್ರೇಜ್ ಆರ್ ಮೋಡೆಸ್ಟಿ. ಕಲಂ 354 ಹೆಂಗಸಿನ ಮಾನಭಂಗ ಮಾಡುವ ಉದ್ದೇಶದಿಂದ ಅವಳ ಮೇಲೆ ಹಲ್ಲೆ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದು. ಈ ಕಲಂನ ಪ್ರಕಾರ ಯಾವುದೇ ಒಂದು ಹೆಂಗಸಿಗೆ ಅವರ ಮಾನಭಂಗವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ರೆ ಅಥವಾ ಆ ಹೆಂಗಸಿಗೆ ಮಾನಭಂಗವಾಗುತ್ತದೆ ಎಂದು ತಿಳಿದು ಕೂಡ ಆ ಪ್ರಯತ್ನವನ್ನು ಮಾಡಿದರೆ, ತಪ್ಪಿದ್ರೆ ಅಪರಾಧಿಕ ಬಲಪ್ರಯೋಗ ಮಾಡಿದರೆ, ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ, ಹೆಂಗಸಿನ ಮೇಲೆ ಹಲ್ಲೆ ಮಾಡಿದ್ರೆ ಈ ಕಲಂನ ಪ್ರಕಾರ 1 ವರ್ಷದಿಂದ 5 ವರ್ಷದವರೆಗೂ ಕೂಡ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಮತ್ತು ಜುಲ್ಮಾನೆಯನ್ನು ಕೂಡ ವಿಧಿಸಲಾಗ್ತದೆ. ಹಾಗೂ ಇದು ನಾನ್ ಬೇಲಬಲ್ ಅಫೆನ್ಸ್ ಕೂಡ ಆಗಿರ್ತದೆ. ಹಾಗೂ 2013ರಲ್ಲಿ ಈ ಸೆಕ್ಷನ್ 354ಗೆ 4 ಪ್ರಮುಖ ಸಬ್ಸೆಕ್ಷನ್ಗಳನ್ನ ಸೇರಿಸಲಾಯಿತು. ಅವುಗಳಂದರೆ ಸೆಕ್ಷನ್ 354A ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಂಡ್ ಪನಿಷ್ಮೆಂಟ್ ಫಾರ್ ಸೆಕ್ಷುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳಕ್ಕೆ ದಂಡನೆ. ಯಾವುದೇ ಒಬ್ಬ ವ್ಯಕ್ತಿಯು ಮಹಿಳೆಗೆ ಲೈಂಗಿಕ ಸಂಪರ್ಕ ಹೊಂದುವಂತೆ ಅಥವಾ ತನಗೆ ಇಷ್ಟವಿಲ್ಲದ ಕೃತ್ಯವನ್ನು ಮಾಡಲು ಪ್ರೇರೇಪಿಸಿದರೆ ಅದು ಲೈಂಗಿಕ ಕಿರುಕುಳವಾಗುತ್ತದೆ. ಮತ್ತು ಲೈಂಗಿಕ ಸಂಪರ್ಕ ಹೊಂದುವಂತೆ ಅವಳಿಗೆ ಮನವಿ ಮಾಡಿ ಅಥವಾ ಫೋರ್ಸ್ಫುಲಿ ಅವಳನ್ನ ಕೇಳಿದರೆ ಅದು ಕೂಡ ಲೈಂಗಿಕ ಕಿರುಕುಳವಾಗ್ತದೆ. ಮಹಿಳೆಯ ವಿರುದ್ಧ ತೋರಿಸುವ ಅಶ್ಲೀಲ ಬರಹ, ಲೈಂಗಿಕವಾಗಿ ಮಾಡುವ ವರ್ಣರಂಜಿತ ಹೇಳಿಕೆಗಳು, ಈ ಎಲ್ಲವೂ ಕೂಡ ಲೈಂಗಿಕ ಕಿರುಕುಳವಾಗ್ತದೆ. ಸ್ನೇಹಿತರೆ, ನೀವು ನೋಡ್ಬೋದು, ಲೈಕ್ ನವಡೇಸ್ ಈ ಸೆಂಟರ್ ಫಿಂಗರ್ ತೋರಿಸೋದು, ತಪ್ಪಿದ್ರೆ ಅದೊಂದು ಪೋಸ್ಟ್ ಮಾಡೋದು ಇನ್ಸ್ಟಾಗ್ರಾಮ, ಫೇಸ್ಬುಕ್, ವಾಟ್ಸಪ್ಪಲ್ಲಿ ಅವ್ರದ್ದು ಯಾವುದೋ ಒಂದು ಫೋಟೋಸ್ ಇಟ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋದು, ಈ ರೀತಿಯ ಹಲವು ಕೃತ್ಯಗಳು ಲೈಂಗಿಕ ಕಿರುಕುಳ ಆಗ್ತದೆ. ಇದಕ್ಕೆ ಪನಿಷ್ಮೆಂಟ್ 1 year to 3 year ಪನಿಷ್ಮೆಂಟ್ ಇರ್ತದೆ. ನೆಕ್ಸ್ಟ್ ಸೆಕ್ಷನ್ 354B ಅಸಾಲ್ಟ್ ಆರ್ ಯೂಸ್ ಆಫ್ ಕ್ರಿಮಿನಲ್ ಫೋರ್ಸ್ ಟು ವುಮೆನ್ ವಿತ್ ಇಂಟೆಂಟ್ ಟು ಡಿಸ್ರೋಬ್. ಕಲಂ 354B ಮಹಿಳೆಯ ವಸ್ತ್ರವನ್ನು ಅಥವಾ ಆಕೆಯ ಬಟ್ಟೆಯನ್ನು ಕಳಚುವ ಉದ್ದೇಶದಿಂದ ಅವಳ ಮೇಲೆ ಹಲ್ಲೆ ಅಥವಾ ಅಪರಾಧಿಕ ಬಲಪ್ರಯೋಗವನ್ನು ಮಾಡುವುದು. ಈ ಸೆಕ್ಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮಹಿಳೆಗೆ ಒಬ್ಬ ವ್ಯಕ್ತಿ ಅವಳಿಗೆ ಮಾನಭಂಗ ಮಾಡುವ ಉದ್ದೇಶದಿಂದ ಅವಳ ಮೇಲಿನ ಬಟ್ಟೆಯನ್ನು ಕಳಚುವುದು ಅಥವಾ ಆತ ಅಪರಾಧಿಕ ಬಲಪ್ರಯೋಗದಿಂದ ಅವಳ ಮೇಲಿರುವ ಬಟ್ಟೆಯನ್ನು ಕಸಿದು ಬೆತ್ತಲೆ ಮಾಡುವ ಉದ್ದೇಶದಿಂದ ಅವಳಿಗೆ ಮಾನಭಂಗ ಮಾಡಲು ಪ್ರಯತ್ನಪಟ್ಟಲ್ಲಿ ಅಂಥ ವ್ಯಕ್ತಿಗೆ ಈ ಸೆಕ್ಷನ್ 354B ಪ್ರಕಾರ ಕನಿಷ್ಠ 3 ವರ್ಷಗಳ ಶಿಕ್ಷೆ ಅಥವಾ 7 ವರ್ಷದವರೆಗಿನ ಶಿಕ್ಷೆಯನ್ನು ಕೂಡ ಈ ಕಲಂನಡಿಯಲ್ಲಿ ವಿಧಿಸಬಹುದಾಗಿದೆ ಮತ್ತು ಇದಕ್ಕೆ ಜುಲ್ಮಾನೆ ಕೂಡ ಹಾಕಬಹುದಾಗಿದೆ. ಸೆಕ್ಷನ್ 354C ವೋಯರಿಸಮ್. ಹಾಗಂದರೆ ಇತರರ ಲೈಂಗಿಕ ಕೃತ್ಯಗಳನ್ನು ಅನುಕೂಲವಾದ ಸ್ಥಾನದಿಂದ ನೋಡುವ ಪ್ರಯೋಜನ. ಸ್ನೇಹಿತರೆ, ಈ ಕಲಂನ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ,
ಈ ಕಲಂನಡಿಯಲ್ಲಿ ಮಹಿಳೆಯು ತನ್ನ ಖಾಸಗಿ ಕೃತ್ಯದಲ್ಲಿರುವಾಗ ವ್ಯಕ್ತಿಯು ಅದನ್ನು ಸೆರೆ ಹಿಡಿದರೆ ಅಥವಾ ಅದನ್ನು ಕದ್ದು ಮುಚ್ಚಿ ನೋಡೋದಾಗಲಿ, ಫಾರ್ ಎಕ್ಸಾಂಪಲ್ ಅವಳು ಸ್ನಾನದ ಮನೆಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಕದ್ದು ಮುಚ್ಚಿ ನೋಡಿದಾಗ ಆ ಫೋಟೋ ಕ್ಯಾಪ್ಚರ್ ಮಾಡೋದಾಗಲಿ, ತಪ್ಪರೆ ಅವ್ರ ರೂಮಲ್ಲಿ ಇರಬೇಕಾದ್ರೆ ಅವರೇನೋ ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಅದನ್ನು ಕದ್ದು ಮುಚ್ಚಿ ನೋಡೋದಾಗಲಿ, ಈ ರೀತಿ ಅಪರಾಧಗಳನ್ನು ಮಾಡಿದರೆ ಒಬ್ಬ ವ್ಯಕ್ತಿ ಈ ಕಲಂನಡಿಯಲ್ಲಿ ಅವನಿಗೆ ಪ್ರಥಮ ಅಪರಾಧಕ್ಕಾಗಿ ಮಿನಿಮಮ್ 1 year ಪನಿಷ್ಮೆಂಟ್ ಕೊಡ್ಬೋದು. ಅದನ್ನು 3 year ಪನಿಷ್ಮೆಂಟ್ ತನಕನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಪುನರಾವರ್ತಿತವಾಗಿ ಇದೇ ರೀತಿ ಸೆಕೆಂಡ್ ಟೈಮ್ ಕೂಡ ಇದೇ ರೀತಿ ಒಫೆನ್ಸ್ ಮಾಡಿದರೆ ಮಿನಿಮಮ್ 3 year ಪನಿಷ್ಮೆಂಟ್, ಮ್ಯಾಕ್ಸಿಮಮ್ 7 year ಪನಿಷ್ಮೆಂಟ್ನ ಆತನಿಗೆ ವಿಧಿಸ್ಬೋದಾಗಿದೆ. ಪ್ಲಸ್ ಫೈನ್ ಕೂಡ ವಿಧಿಸ್ಬೋದಾಗಿದೆ. ಈ ಸೆಕ್ಷನ್ 354C ಅಲ್ಲಿ ಎಕ್ಸ್ಪ್ಲನೇಷನ್ 2 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ಯಾವುದೇ ಕೃತ್ಯವನ್ನು ಸೆರೆ ಹಿಡಿಯಲು ಒಬ್ಬ ವ್ಯಕ್ತಿಗೆ ಅನುಮತಿ ನೀಡಿದಲ್ಲಿ ಆ ವ್ಯಕ್ತಿಯು ಮೂರನೇ ವ್ಯಕ್ತಿಗಳೊಂದಿಗೆ, ಅಂದರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಹತ್ರ ಇಬ್ಬರು ನಡುವೆ ಇದ್ದಂಥ ಒಂದು ಪಿಕ್ಚರ್, ಯಾವುದೋ ಒಂದು ಪರ್ಸನಲ್ ಪಿಕ್ಚರ್ಸ್ನ ಯಾವುದೋ ಥರ್ಡ್ ಪಾರ್ಟಿ ಹತ್ರ ಶೇರ್ ಮಾಡಿದ್ರೆ ಅದು ಕೂಡ ಈ ಕಲಂನಡಿಯಲ್ಲಿ ಅದು ಅಫೆನ್ಸ್ ಆಗಿರುತ್ತೆ. ಕಮಿಂಗ್ ಟು ದ ಲಾಸ್ಟ್ ಟಾಪಿಕ್ 354D, ಸ್ಟಾಕಿಂಗ್. ಭಯ ಅಥವಾ ಮುಜುಗರವಾಗುವಂತೆ ಮತ್ತೊಬ್ಬರನ್ನು ಬಹುಕಾಲ ಹಿಂಬಾಲಿಸುವ ಅಪರಾಧ. ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆಯು ಅವಳು ವಾಕ್ ಮಾಡಬೇಕಾದ್ರೆ, ಎಲ್ಲೋ ಒಂದು ಪ್ಲೇಸಲ್ಲಿ ಹೋಗಬೇಕಾದ್ರೆ ಅವಳಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಅವಳನ್ನ ಹಿಂಬಾಲಿಸೋದು, ಅವಳನ್ನ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡೋದು, ಟಚ್ ಮಾಡೋದು, ಈ ರೀತಿ ಎಲ್ಲ ಹಿಂಸೆಯನ್ನು ನೀಡಿದರೆ ಇದು ಕಿರುಕುಳ, ಲೈಂಗಿಕ ಕಿರುಕುಳವಾಗ್ತದೆ. ಹಾಗೆಯೇ ಥ್ರೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ, ಲೈಕ್ ಈಗ ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಈ ರೀತಿ ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಅವಳಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ಅವಳನ್ನು ಹಿಂಬಾಲಿಸೋದು ಪ್ರಯತ್ನ ಪಟ್ಟರೆ ಅಂಥ ವ್ಯಕ್ತಿಗೆ ಈ ಕಲಂನಡಿಯಲ್ಲಿ ಶಿಕ್ಷೆ ಆಗ್ತದೆ. ಇದಕ್ಕೆ ಪನಿಷ್ಮೆಂಟ್ ಮೊದಲ ಬಾರಿಗೆ ಈ ರೀತಿಯ ತಪ್ಪನ್ನು ಮಾಡಿದರೆ 3 year ಪನಿಷ್ಮೆಂಟ್ ಇರ್ತದೆ. ಹಾಗೂ ಸೆಕೆಂಡ್ ಟೈಮ್ ಇದೇ ರೀತಿಯ ಅಪರಾಧ ಮಾಡಿದ್ರೆ 5 years ಪನಿಷ್ಮೆಂಟ್ ಕೂಡ ಇರ್ತದೆ, ಪ್ಲಸ್ ಫೈನ್ ಕೂಡ ಇರ್ತದೆ. ಇದೇ ರೀತಿಯ ಹೆಚ್ಚಿನ ಕಾನೂನು ಮಾಹಿತಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.